ಅದು ರಾಷ್ಟ್ರೀಯ ಹೆದ್ದಾರಿ. ಆ ಹೆದ್ದಾರಿ ನಿರ್ಮಾಣದಿಂದ ಒಂದಿಷ್ಟು ಜನರಿಗೆ ಅನುಕೂಲವಾದ್ರೆ ಆ ಊರೇ ಆ ಹೆದ್ದಾರಿಯಿಂದ ಕಂಟಕವಾಗಿದೆ. ಹಾಗಾದ್ರೆ ಯಾವುದದು ಹೆದ್ದಾರಿ, ಯಾವ ಊರಿಗೆ ಆ ಹೆದ್ದಾರಿಯಿಂದ ಸಮಸ್ಯೆ ಆಗಿರೋದು, ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಇಡೀ ಗ್ರಾಮಕ್ಕೆ ಕಂಟಕವಾದ ರಾಷ್ಟ್ರೀಯ ಹೆದ್ದಾರಿ. ಸರ್ವಿಸ್ ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಟ. ಹೀಗೆ ತಗ್ಗುಗುಂಡಿಯಲ್ಲಿ ಬರ್ತಿರೋ ಬೈಕ್ ಸವಾರರು. ಹೈವೇ ಪಕ್ಕ ಸರ್ವಿಸ್ ರಸ್ತೆಯೂ ಇಲ್ಲ, ಅವೈಜ್ಞಾನಿಕ ಅಂಡರ್ ಪಾಸ್. ನಮಗೆ ಸರ್ವಿಸ್ ರಸ್ತೆ ಮಾಡಿಕೊಡಿ ಎಂದು ಮನವಿ ಮಾಡುತ್ತಿರುವ ಗ್ರಾಮಸ್ಥರು. ಇದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಇಮಾಡಾಪುರ ಗ್ರಾಮದ ಜನರು ಪರದಾಡುತ್ತಿರುವ ಸಂಕಷ್ಟ. ಹೌದು, ಇಮಾಡಾಪುರ ಗ್ರಾಮದ ಬಳಿ ಹಾದು ಹೋಗಿರೋ ಹಂಪಿ ಎಕ್ಸ್ಪ್ರೆಸ್ ರಾಷ್ಟ್ರೀಯ ಹೆದ್ದಾರಿ 50ರ ನಿರ್ಮಾಣದ ಸಮಯದಲ್ಲಾದ ಎಡವಟ್ಟು ಇದು. ಹೆದ್ದಾರಿ ನಿರ್ಮಾಣ ಮಾಡಿ 6 ವರ್ಷ ಕಳೆದಿದೆ. ಇಮಾಡಾಪುರ ಗ್ರಾಮಕ್ಕೆ ಸರ್ವಿಸ್ ರಸ್ತೆಯೇ ಇಲ್ಲ, ಅವೈಜ್ಞಾನಿಕ ಅಂಡರ್ ಪಾಸ್ ನಿರ್ಮಾಣ ಮಾಡಲಾಗಿದೆ. ಇದರಿಂದಾಗಿ ಈ ಗ್ರಾಮದ ಜನ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಸಿಂಗಲ್ ರೋಡ್ ಇದ್ದಾಗ ಅಷ್ಟು ಸಮಸ್ಯೆ ಇದ್ದಿಲ್ಲ ಸರ್. ಈ ರೋಡ್ ಬಂದಳೇಸಿ NH50 ಬಂದಳೇಸಿ ಬಹಳ ನಮಗೆ ಊರಿಗೆ ಸಮಸ್ಯೆ ಆಗ್ಬಿಡತ್ತೆ. ಅಂಡರ್ ಪಾಸ್ ಆದಳೆ ಇದ್ದ ಇಲ್ಲಿ ಈಗಂತ ಬ್ಯಾಸಿಗೆ ಟೈಮ್ ಏನು ಸಮಸ್ಯೆ ಇಲ್ಲ ಓಡಾಡಕ್ಕೆ. ಮಳೆ ಬಂತು ಅಂದ್ರೆ ಮೊಣಕಾಲ್ ಮಠ ನೀರು ನಿಂದಿರ್ತವೆ, ತಿಂಗಳು ಮಠ ಹೋಗಲ್ಲ. ಇವರೆಲ್ಲ ಬಾರಿ ನೀರು ಹೋದನ್ನು ಕೊಚ್ಚೆಗೆ ಓಡಾಡ್ಬೇಕು. ನಾವು ಕೊಚ್ಚೆಗೆ ಓಡಾಡ್ಬೇಕು. ಪಂಚಾಯತಿ ಕಡೆಯಿಂದ ಮಾಡಿಸ್ತಾರ, ಸ್ವಂತ ನಂಬರ್ ಇಂದ ಮಾಡಿಸ್ತಾರ, ಅದು ನಮಗೆ ಗೊತ್ತಿಲ್ಲ. ಕ್ಲೀನ್ ಮಾಡಿಸ್ತಾರ. ಕಿತ್ತೂದ್ ಈ 2 ಕಿಲೋಮೀಟರ್ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಓಡಾಡಿ 5-6 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. 10 ಜನ ಕೈಕಾಲು ಮುರಿದುಕೊಂಡಿದ್ದಾರೆ. 50ಕ್ಕೂ ಹೆಚ್ಚು ಕುರಿ ಮೇಕೆಗಳು ಈ ರಸ್ತೆಯಲ್ಲಿ ಸಾವನ್ನಪ್ಪಿವೆ. ಇನ್ನೂ ರಸ್ತೆ ನಿರ್ಮಾಣ ಮಾಡಲು ಹಲವು ಬಾರಿ ಮನವಿ ಮಾಡಿದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ ಎಂದು ಜನರು ಆಕ್ರೋಶ ಹೊರಹಾಕಿದ್ದಾರೆ. ಅವಾಗಿಂದ ಇಲ್ಲಿ ಸರ್ವಿಸ್ ರೋಡ್ ನಮಗೆ ಬಹಳ ತೊಂದರೆ. ರೈತರು ಕಣಗಳು, ಹೊಲಗಳು ಎಲ್ಲ ಜಮೀನುಗಳಿಗೆ ಓಡಾಡಕ್ಕೆ ಸರ್ವಿಸ್ ರೋಡ್ ಇಂದ ಪಾಸಿಂಗ್ ಹಾಕಿ ರೋಡ್ಗಳಿಲ್ಲ. ಹೈಟ್ ಮಾಡಿಬಿಟ್ಟಾರೆ, ಅಲ್ಲಿಂದ ಇಳಿಯಕ್ಕೆ ಡೌನಿಗೆ ಬಹಳ ಸಮಸ್ಯೆ ಆಗುತ್ತೆ. ದನ ಕರ ಕುರಿ ಏನೇ ಇರ್ಬೋದು, ಅದು ಸರಿಯಾದ ರೀತಿಯಿಂದ ಸರ್ವಿಸ್ ರೋಡ್ ಮಾಡಲಿಲ್ಲ. ಅದು ಅಂಡರ್ ಪಾಸ್ ಮಾಡಿದ್ರೆ ನೀರು ಡೌನ್ ಮಾಡಿಬಿಟ್ಟಾರ ನಮಗೆ. ಅವ್ರು ಏನು ವ್ಯವಸ್ಥಿತ ಮಾಡಲಿಲ್ಲ. ಇಲ್ಲಿ ಡಿ ಸಾಹೇಬ್ರು ಬಂದೋದ್ರು, MLA ಬಂದೋದ್ರು, ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಮಾಡಿಲ್ಲ ಕೆಲಸ. ಇನ್ನು ಕೂಡ್ಲಿಗಿಯ ಹಾಲಿ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ದೆಹಲಿಯವರೆಗೆ ಮಾತನಾಡಿದ್ದಾರೆ. ಆದರೂ ರಾಷ್ಟ್ರೀಯ ಹೆದ್ದಾರಿ ಇಮಾಡಾಪುರ ಗ್ರಾಮದಲ್ಲಿ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಲಾಗುತ್ತಿಲ್ಲ. ಹೀಗಾಗಿ ಗ್ರಾಮಕ್ಕೆ ಸರ್ವಿಸ್ ರಸ್ತೆ ಯಾವಾಗ ಅನ್ನೋ ಪ್ರಶ್ನೆ ಕಾಡ್ತಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅದು ರಾಷ್ಟ್ರೀಯ ಹೆದ್ದಾರಿ. ಆ ಹೆದ್ದಾರಿ ನಿರ್ಮಾಣದಿಂದ ಒಂದಿಷ್ಟು ಜನರಿಗೆ ಅನುಕೂಲವಾದ್ರೆ ಆ ಊರೇ ಆ ಹೆದ್ದಾರಿಯಿಂದ ಕಂಟಕವಾಗಿದೆ. ಹಾಗಾದ್ರೆ ಯಾವುದದು ಹೆದ್ದಾರಿ, ಯಾವ ಊರಿಗೆ ಆ ಹೆದ್ದಾರಿಯಿಂದ ಸಮಸ್ಯೆ ಆಗಿರೋದು, ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಇಡೀ ಗ್ರಾಮಕ್ಕೆ ಕಂಟಕವಾದ ರಾಷ್ಟ್ರೀಯ ಹೆದ್ದಾರಿ. ಸರ್ವಿಸ್ ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಟ. ಹೀಗೆ ತಗ್ಗುಗುಂಡಿಯಲ್ಲಿ ಬರ್ತಿರೋ ಬೈಕ್ ಸವಾರರು. ಹೈವೇ ಪಕ್ಕ ಸರ್ವಿಸ್ ರಸ್ತೆಯೂ ಇಲ್ಲ, ಅವೈಜ್ಞಾನಿಕ ಅಂಡರ್ ಪಾಸ್. ನಮಗೆ ಸರ್ವಿಸ್ ರಸ್ತೆ ಮಾಡಿಕೊಡಿ ಎಂದು ಮನವಿ ಮಾಡುತ್ತಿರುವ ಗ್ರಾಮಸ್ಥರು. ಇದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಇಮಾಡಾಪುರ ಗ್ರಾಮದ ಜನರು ಪರದಾಡುತ್ತಿರುವ ಸಂಕಷ್ಟ. ಹೌದು, ಇಮಾಡಾಪುರ ಗ್ರಾಮದ ಬಳಿ ಹಾದು ಹೋಗಿರೋ ಹಂಪಿ ಎಕ್ಸ್ಪ್ರೆಸ್ ರಾಷ್ಟ್ರೀಯ ಹೆದ್ದಾರಿ 50ರ ನಿರ್ಮಾಣದ ಸಮಯದಲ್ಲಾದ ಎಡವಟ್ಟು ಇದು. ಹೆದ್ದಾರಿ ನಿರ್ಮಾಣ ಮಾಡಿ 6 ವರ್ಷ ಕಳೆದಿದೆ. ಇಮಾಡಾಪುರ ಗ್ರಾಮಕ್ಕೆ ಸರ್ವಿಸ್ ರಸ್ತೆಯೇ ಇಲ್ಲ, ಅವೈಜ್ಞಾನಿಕ ಅಂಡರ್ ಪಾಸ್ ನಿರ್ಮಾಣ ಮಾಡಲಾಗಿದೆ. ಇದರಿಂದಾಗಿ ಈ ಗ್ರಾಮದ ಜನ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಸಿಂಗಲ್ ರೋಡ್ ಇದ್ದಾಗ ಅಷ್ಟು ಸಮಸ್ಯೆ ಇದ್ದಿಲ್ಲ ಸರ್. ಈ ರೋಡ್ ಬಂದಳೇಸಿ NH50 ಬಂದಳೇಸಿ ಬಹಳ ನಮಗೆ ಊರಿಗೆ ಸಮಸ್ಯೆ ಆಗ್ಬಿಡತ್ತೆ. ಅಂಡರ್ ಪಾಸ್ ಆದಳೆ ಇದ್ದ ಇಲ್ಲಿ ಈಗಂತ ಬ್ಯಾಸಿಗೆ ಟೈಮ್ ಏನು ಸಮಸ್ಯೆ ಇಲ್ಲ ಓಡಾಡಕ್ಕೆ. ಮಳೆ ಬಂತು ಅಂದ್ರೆ ಮೊಣಕಾಲ್ ಮಠ ನೀರು ನಿಂದಿರ್ತವೆ, ತಿಂಗಳು ಮಠ ಹೋಗಲ್ಲ. ಇವರೆಲ್ಲ ಬಾರಿ ನೀರು ಹೋದನ್ನು ಕೊಚ್ಚೆಗೆ ಓಡಾಡ್ಬೇಕು. ನಾವು ಕೊಚ್ಚೆಗೆ ಓಡಾಡ್ಬೇಕು. ಪಂಚಾಯತಿ ಕಡೆಯಿಂದ ಮಾಡಿಸ್ತಾರ, ಸ್ವಂತ ನಂಬರ್ ಇಂದ ಮಾಡಿಸ್ತಾರ, ಅದು ನಮಗೆ ಗೊತ್ತಿಲ್ಲ. ಕ್ಲೀನ್ ಮಾಡಿಸ್ತಾರ. ಕಿತ್ತೂದ್ ಈ 2 ಕಿಲೋಮೀಟರ್ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಓಡಾಡಿ 5-6 ಜನ ಪ್ರಾಣ ಕಳೆದುಕೊಂಡಿದ್ದಾರೆ.
10 ಜನ ಕೈಕಾಲು ಮುರಿದುಕೊಂಡಿದ್ದಾರೆ. 50ಕ್ಕೂ ಹೆಚ್ಚು ಕುರಿ ಮೇಕೆಗಳು ಈ ರಸ್ತೆಯಲ್ಲಿ ಸಾವನ್ನಪ್ಪಿವೆ. ಇನ್ನು ರಸ್ತೆ ನಿರ್ಮಾಣ ಮಾಡಲು ಹಲವು ಬಾರಿ ಮನವಿ ಮಾಡಿದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ ಎಂದು ಜನರು ಆಕ್ರೋಶ ಹೊರಹಾಕಿದ್ದಾರೆ. ಅವಾಗಿಂದ ಇಲ್ಲಿ ಸರ್ವಿಸ್ ರೋಡ್ ನಮ್ಗೆ ಬಹಳ ತೊಂದರೆ. ರೈತರು ಕಣಗಳು ಹೊಲಗಳು ಎಲ್ಲ ಜಮೀನುಗಳಿಗೆ ಓಡಾಡಕ್ಕೆ ಸರ್ವಿಸ್ ರೋಡಿಂದ ಪಾಸಿಂಗ್ ಹಾಕಿ ರೋಡ್ಗಳಿಲ್ಲ. ಹೈಟ್ ಮಾಡಿಬಿಟ್ಟಾರೆ, ಅಲ್ಲಿಂದ ಇಳಿಯಕ್ಕೆ ಡೌನಿಗೆ ಬಹಳ ಸಮಸ್ಯೆ ಆಕತ್ತೆ. ದನ ಕರ ಕುರಿ ಏನೇ ಇರ್ಬೋದು, ಅದು ಸರಿಯಾದ ರೀತಿಯಿಂದ ಸರ್ವಿಸ್ ರೋಡ್ ಮಾಡಲಿಲ್ಲ. ಅದು ಅಂಡರ್ ಪಾಸ್ ಮಾಡ್ಯಾರೆ, ನೀರು ಡೌನ್ ಮಾಡಿಬಿಟ್ಟಾರೆ ನಮಗೆ. ಅವ್ರೇನು ವ್ಯವಸ್ಥಿತ ಮಾಡಲಿಲ್ಲ. ಇಲ್ಲಿ ಡಿ ಸಾಹೇಬ್ರು ಬಂದೋದ್ರು, MLA ಬಂದೋದ್ರು, ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಮಾಡಿಲ್ಲ ಕೆಲಸ. ಇನ್ನು ಕೂಡ್ಲಿಗಿಯ ಹಾಲಿ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ದೆಹಲಿವರೆಗೆ ಮಾತನಾಡಿದ್ದಾರೆ. ಆದರೂ ರಾಷ್ಟ್ರೀಯ ಹೆದ್ದಾರಿ ಇಮಾಡಾಪುರ ಗ್ರಾಮದಲ್ಲಿ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಲಾಗುತ್ತಿಲ್ಲ. ಹೀಗಾಗಿ ಗ್ರಾಮಕ್ಕೆ ಸರ್ವಿಸ್ ರಸ್ತೆ ಯಾವಾಗ ಅನ್ನೋ ಪ್ರಶ್ನೆ ಕಾಡ್ತಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅದು ರಾಷ್ಟ್ರೀಯ ಹೆದ್ದಾರಿ. ಆ ಹೆದ್ದಾರಿ ನಿರ್ಮಾಣದಿಂದ ಒಂದಿಷ್ಟು ಜನರಿಗೆ ಅನುಕೂಲವಾದ್ರೆ ಆ ಊರೇ ಆ ಹೆದ್ದಾರಿಯಿಂದ ಕಂಟಕವಾಗಿದೆ. ಹಾಗಾದ್ರೆ ಯಾವುದದು ಹೆದ್ದಾರಿ, ಯಾವ ಊರಿಗೆ ಆ ಹೆದ್ದಾರಿಯಿಂದ ಸಮಸ್ಯೆ ಆಗಿರೋದು, ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಇಡೀ ಗ್ರಾಮಕ್ಕೆ ಕಂಟಕವಾದ ರಾಷ್ಟ್ರೀಯ ಹೆದ್ದಾರಿ. ಸರ್ವಿಸ್ ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಟ. ಹೀಗೆ ತಗ್ಗುಗುಂಡಿಯಲ್ಲಿ ಬರ್ತಿರೋ ಬೈಕ್ ಸವಾರರು. ಹೈವೇ ಪಕ್ಕ ಸರ್ವಿಸ್ ರಸ್ತೆಯೂ ಇಲ್ಲ, ಅವೈಜ್ಞಾನಿಕ ಅಂಡರ್ ಪಾಸ್. ನಮಗೆ ಸರ್ವಿಸ್ ರಸ್ತೆ ಮಾಡಿಕೊಡಿ ಎಂದು ಮನವಿ ಮಾಡುತ್ತಿರುವ ಗ್ರಾಮಸ್ಥರು. ಇದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಇಮಾಡಾಪುರ ಗ್ರಾಮದ ಜನರು ಪರದಾಡುತ್ತಿರುವ ಸಂಕಷ್ಟ. ಹೌದು, ಇಮಾಡಾಪುರ ಗ್ರಾಮದ ಬಳಿ ಹಾದು ಹೋಗಿರೋ ಹಂಪಿ ಎಕ್ಸ್ಪ್ರೆಸ್ ರಾಷ್ಟ್ರೀಯ ಹೆದ್ದಾರಿ 50ರ ನಿರ್ಮಾಣದ ಸಮಯದಲ್ಲಾದ ಎಡವಟ್ಟು ಇದು. ಹೆದ್ದಾರಿ ನಿರ್ಮಾಣ ಮಾಡಿ 6 ವರ್ಷ ಕಳೆದಿದೆ. ಇಮಾಡಾಪುರ ಗ್ರಾಮಕ್ಕೆ ಸರ್ವಿಸ್ ರಸ್ತೆಯೇ ಇಲ್ಲ, ಅವೈಜ್ಞಾನಿಕ ಅಂಡರ್ ಪಾಸ್ ನಿರ್ಮಾಣ ಮಾಡಲಾಗಿದೆ. ಇದರಿಂದಾಗಿ ಈ ಗ್ರಾಮದ ಜನ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಸಿಂಗಲ್ ರೋಡ್ ಇದ್ದಾಗ ಅಷ್ಟು ಸಮಸ್ಯೆ ಇದ್ದಿಲ್ಲ ಸರ್. ಈ ರೋಡ್ ಬಂದಾಳೇಸಿ NH50 ಬಂದಾಳೇಸಿ ಬಹಳ ನಮಗೆ ಊರಿಗೆ ಸಮಸ್ಯೆ ಆಗ್ಬಿಡತ್ತದ. ಅಂಡರ್ ಪಾಸ್ ಆದಾಳಿಂದ ಇಲ್ಲಿ ಈಗಂತ ಬ್ಯಾಸಿಗೆ ಟೈಮು ಏನೂ ಸಮಸ್ಯೆ ಇಲ್ಲ ಓಡಾಡಕ್ಕೆ. ಮಳೆ ಬಂತು ಅಂದ್ರೆ ಮೊಣಕಾಲ್ ಮಠ ನೀರು ನಿಂದಿರ್ತವೆ, ತಿಂಗಳು ಮಠ ಹೋಗಲ್ಲ. ಇವರೆಲ್ಲ ಬಾರಿ ನೀರು ಹೋದನ್ನು ಕೊಚ್ಚೆಗೆ ಓಡಾಡ್ಬೇಕು. ನಾವು ಕೊಚ್ಚೆಗೆ ಓಡಾಡ್ಬೇಕು. ಪಂಚಾಯತಿ ಕಡೆಯಿಂದ ಮಾಡಿಸ್ತಾರ, ಸ್ವಂತ ನಂಬರಿಂದ ಮಾಡಿಸ್ತಾರ, ಅದು ನಮಗೆ ಗೊತ್ತಿಲ್ಲ. ಕ್ಲೀನ್ ಮಾಡಿಸ್ತಾರ. ಕಿತ್ತೂದ್ ಈ 2 ಕಿಲೋಮೀಟರ್ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಓಡಾಡಿ 5-6 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. 10 ಜನ ಕೈಕಾಲು ಮುರಿದುಕೊಂಡಿದ್ದಾರೆ. 50ಕ್ಕೂ ಹೆಚ್ಚು ಕುರಿ ಮೇಕೆಗಳು ಈ ರಸ್ತೆಯಲ್ಲಿ ಸಾವನ್ನಪ್ಪಿವೆ. ಇನ್ನು ರಸ್ತೆ ನಿರ್ಮಾಣ ಮಾಡಲು ಹಲವು ಬಾರಿ ಮನವಿ ಮಾಡಿದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ ಎಂದು ಜನರು ಆಕ್ರೋಶ ಹೊರಹಾಕಿದ್ದಾರೆ. ಅವಾಗಿಂದ ಇಲ್ಲಿ ಸರ್ವಿಸ್ ರೋಡ್ ನಮ್ಗೆ ಬಹಳ ತೊಂದರೆ. ರೈತರು ಕಣಗಳು ಹೊಲಗಳು ಎಲ್ಲ ಜಮೀನುಗಳಿಗೆ ಓಡಾಡಕ್ಕೆ ಸರ್ವಿಸ್ ರೋಡಿಂದ ಪಾಸಿಂಗ್ ಹಾಕಿ ರೋಡ್ಗಳಿಲ್ಲ. ಹೈಟ್ ಮಾಡಿಬಿಟ್ಟಾರೆ, ಅಲ್ಲಿಂದ ಇಳಿಯಕ್ಕೆ ಡೌನಿಗೆ ಬಹಳ ಸಮಸ್ಯೆ ಆಕತ್ತೆ. ದನ ಕರ ಕುರಿ ಏನೇ ಇರ್ಬೋದು, ಅದು ಸರಿಯಾದ ರೀತಿಯಿಂದ ಸರ್ವಿಸ್ ರೋಡ್ ಮಾಡಲಿಲ್ಲ. ಅದು ಅಂಡರ್ ಪಾಸ್ ಮಾಡ್ಯಾರೆ, ನೀರು ಡೌನ್ ಮಾಡಿಬಿಟ್ಟಾರೆ ನಮಗೆ. ಅವ್ರೇನು ವ್ಯವಸ್ಥಿತ ಮಾಡಲಿಲ್ಲ. ಇಲ್ಲಿ ಡಿ ಸಾಹೇಬ್ರು ಬಂದೋದ್ರು, MLA ಬಂದೋದ್ರು,